ಸಾಮಾನ್ಯವಾಗಿ ಮನೆಗಳಲ್ಲಿ ಯಾರಾದರೂ ನೆಗೆಟಿವ್ ಆಗಿ ಮಾತಾಡಿದರೆ ಬಿಡ್ತು ಅನ್ನು ಅಶ್ವಿನಿ ದೇವತೆಗಳು ಅಸ್ತು ಅಂತಾರೆ ಅಂತ ಹೇಳೋದನ್ನು ಕೇಳಿದ್ದೀವಿ. ಹಾಗಾದರೆ ಅಶ್ವಿನಿ ದೇವತೆಗಳು ಅಂದರೆ ಯಾರು, ಅವ್ರು ಯಾಕೆ ಅಸ್ತು ಅಂತಾರೆ ಅಂತ ತಿಳ್ಕೊಳ್ಳೋಣ. ಸೂರ್ಯ ಹಾಗೂ ಸಂಧ್ಯಾದೇವಿಯ ಮಕ್ಕಳೇ ಈ ಅಶ್ವಿನಿ ದೇವತೆಗಳು. ಕೆಲವೊಂದು ಕಥೆಗಳ ಪ್ರಕಾರ ಸೂರ್ಯ ಹಾಗೂ ಮೋಡಗಳ ಮಕ್ಕಳು ಅಂತಲೂ ಹೇಳ್ತಾರೆ. ಒಂದಿನ ಸಂಧ್ಯಾದೇವಿ ಸೂರ್ಯನ ತಾಪ ತಡ್ಕೊಳಕ್ಕಾಗದೆ ಹಿಮಾಲಯಕ್ಕೆ ವಿಹಾರಕ್ಕೆ ಅಂತ ಹೋಗ್ತಾಳೆ. ಯಾರಿಗೂ ಗೊತ್ತಾಗಬಾರ್ದು ಅಂತ ಅಲ್ಲಿ ಕುದುರೆಯ ರೂಪದೊಂದಿಗೆ ಇರ್ತಾಳೆ. ಎಷ್ಟು ದಿನ ಆದರೂ ಹೆಂಡತಿ ವಾಪಸ್ ಆಗದೆ ಇರೋದನ್ನ ನೋಡಿ ಸೂರ್ಯ ಕೂಡ ಹಿಮಾಲಯಕ್ಕೆ ಹೋಗ್ತಾನೆ. ಆಗ ಹೆಂಡತಿ ಕುದುರೆ ರೂಪದಲ್ಲಿರೋದನ್ನ ಕಂಡು ಅವನು ಅದೇ ರೂಪ ತಾಳ್ತಾನೆ. ಆಗ ಜನಿಸೋ ಮಕ್ಕಳೇ ಅಶ್ವಿನಿ ದೇವತೆಗಳು. ಅಶ್ವಿನಿ, ಅಶ್ವ ಅಂದರೆ ಕುದುರೆ, ಕುದುರೆಯ ಮುಖ ಹಾಗೂ ಮನುಷ್ಯನ ದೇಹದೊಂದಿಗೆ ಹುಡ್ತಾರೆ. ಇವರಿಗೆ ಇನ್ನೊಂದು ಹೆಸರಿದೆ, ನಸತ್ಯ ಹಾಗೂ ದಸರಾ ಅಂತ. ನಸತ್ಯ ಆಯುರ್ವೇದದ ಎಕ್ಸ್ಪರ್ಟ್ ಆದರೆ ದಸರಾ ಔಷಧಿಯ ಪಂಡಿತ. ದೇವತೆಗಳು ಅಸುರರ ಜೊತೆಗೆ ಯುದ್ಧ ಮಾಡಬೇಕಾದ್ರೆ ಗಾಯ ಆದರೆ ಇವರ ಔಷಧಿನೇ ಪರಿಹಾರ. ಮುಸ್ಸಂಜೆ ಸಮಯ, ಸೂರ್ಯ ಮುಳುಗೋಕ್ಕೂ 24 ನಿಮಿಷದ ಮುಂಚೆ ಈ ಸಮಯನ ಅಶ್ವಿನಿ ದೇವತೆಗಳ ಸಮಯ ಅಂತ ಕರೀತಾರೆ. ಈ ಸಮಯದಲ್ಲಿ ಇವರು ಚಿನ್ನದ ಕುದುರೆ ಮೇಲೆ ಸವಾರಿ ಮಾಡ್ತಿರ್ತಾರೆ ಅನ್ನೋ ನಂಬಿಕೆ ಇದೆ. ಸೊ ಹಾಗಾಗಿ ಈ ಸಮಯದಲ್ಲಿ ನೆಗೆಟಿವ್ ಮಾತಾಡಿದರೆ ಅಶ್ವಿನಿ ದೇವತೆಗಳು ಅಸ್ತು ಅಂತಾರೆ ಅನ್ನೋ ನಂಬಿಕೆ ಇದೆ.